ಪೂಜೆಗೆ ಕೂಡ ಸಮಯ ಇಲ್ಲ. 5 ನಿಮಿಷ ನಾವೆಲ್ಲರಿಗೂ ಸಮಯ ಕೊಟ್ಟಿದ್ವಿ. ದಯವಿಟ್ಟು ಸಮಯ ಆಗಿದೆ ಅಂತ ಅದಕ್ಕೆ ಮತ್ತೇನಿಲ್ಲ. ಈಗಾಗಲೇ 2 ಗಂಟೆ ಮೇಲಾಗಿದೆ. ದಯವಿಟ್ಟು ಪ್ರಸಾದ ನಮ್ಗೆ ಕರಿತಾ ಇದೆ. ಅದಕ್ಕೆ ಪೂಜೆಗೆ ಒಂದು 5 ನಿಮಿಷದಲ್ಲಿ ಆಶೀರ್ವಚನ ಮುಗಿಸ್ಬೇಕಂತ ಅವರಲ್ಲಿ ವಿನಂತಿಸುತ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಂದ್ರನ ಹೋದ್ಸಲ ಮಾತಾಡ್ತಾ 5 ನಿಮಿಷದಲ್ಲಿ ಮುಗಿಸ್ಬೇಕಂತ ಹೇಳಿ ಕೊಟ್ಟಿದ್ರು. ಈ ಸಲನು ಕೂಡ 5 ನಿಮಿಷದಲ್ಲಿ ಮುಗಿಸ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸಮಯನೂ ಬಹಳ ಆಗಿದೆ. ಅದಕ್ಕೆ ಒಂದ್ ಕಡೆ ಹಿರಿಯರು ಬಹಳ ಸುಂದರವಾಗಿ ಹೇಳ್ತಾರೆ, ನಿದ್ದೆ ಬಂದಾಗ ಬುದ್ಧಿ ಬೇಕಾದಾಗ ಬುದ್ಧಿ ಮಾತು ಹೇಳ್ಬಾರ್ದಂತ. ಅರ್ಥ ಆಯ್ತು ಅನ್ಕೊಂತೀನಿ ನಿಮ್ಗೆ. ನಿಮಗೆ ಅರ್ಥ ಆಗೈತೆ, ನಾವು ಅರ್ಥ ಮಾಡ್ಕೊಂಡು ನಮ್ಮ ಮಾತನ್ನು ಜಲ್ದಿ ಮುಗಿಸ್ಬೇಕು. ಈಗ ಹೌದಿಲ್ಲ? ಇರ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯಗಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭ ಬಾಹ್ಯದಿಂದ ಇದರಿಟ್ಟು ಬಾಹ್ಯ ಸ್ಥಳಕ್ಕೆ ಪೂರ್ವವಾಗಿ ದಾಯಾದೋರಿ ಸಮಸ್ತ ಭಕ್ತರ ಕಾಯವನ್ನು ಪಾವನ ಮಾಡಿದ ರಾಜಪೂರ್ವಾಚಾರ್ಯ ಸಂಘ ಬಸವ ಶ್ರೀರಾತಿ ಆರಂಭದಲ್ಲಿ ಬಸವಾದಿ ಶಿವಶರಣರನ್ನ ಆರಾಧ್ಯ ದೇವಲಿಂಗೈಕ್ಯ ಮರುಶಿವ ಯೋಗೇಶನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರಾವಣ 1 ತಿಂಗಳ ಪರಿವಾಗಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದಗಳನ್ನು ದಯಪಾಲಿಸುತ್ತಿರುವಂತಹ ಶ್ರೀಮನ್ನಿರಂಜನ ಪರಮಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಶ್ರೀಪಾದಗಳಲ್ಲಿ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿಯವರೆಗೆ ನಮ್ಮೆಲ್ಲರಿಗೂ ಕೂಡ ಮನಮುಟ್ಟುವ ಹಾಗೆ ಅನುಭವವನ್ನು ಹೊಣಬಡಿಸಿರುವಂತಹ ಶರಣಶ್ರೀ ಅಶೋಕ್ ಬರಗುಂಡಿಯವರನ್ನು ಮೊದಲು ಕೊಂಡು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಯಾವತ್ತು ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನಿಗೆ ಶರಣಾರ್ಥಿಗಳು. ನಮ್ಮ ಅನುಭವವನ್ನ ಹಂಚಿಕೊಂಡಿರುವಂತಹ ನಮ್ಮ ಅಶೋಕ್ ಬರಗುಂಡಿ ಬಸವ ಕೇಂದ್ರ ಗದಗ ಶರಣರು ಬಹಳ ಸುಂದರವಾಗಿ ತಮ್ಮ ಅನುಭವವನ್ನ ನಮ್ಮೆಲ್ಲರಿಗೂ ಕೂಡ ಉಣಬಡಿಸಿದರು. ಈ ಹಿಂದೆ ಬಸವಾದಿ ಶಿವಶರಣರ ವಚನಗಳನ್ನ ನಮ್ಮ ಹಿರಿಯರು ಅವುಗಳನ್ನು ಹೇಗೆ ಕಾಪಾಡಿಕೊಂಡು ಬಂದರು ಎನ್ನುವಂತಹ ವಿಷಯದ ಕುರಿತು, ಅವರು ಹಳಕೊಟ್ಟಿಯವರ ಕುರಿತು ಮತ್ತು ಕಲಬುರ್ಗಿಯವರ ಕುರಿತು ಬಹಳ ಸುಂದರವಾಗಿ ನಮಗೆಲ್ಲರಿಗೂ ಕೂಡ ಅವರು ನಮ್ಮ ಅನುಭವವನ್ನ ಉಣಬಡಿಸಿದ್ದಾರೆ. ನಮ್ಮ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ನಾಗೇಶ್ ಪಾಟೀಲ್ ಚೈತನ್ಯ ಆಸ್ಪತ್ರೆ ಅವರು ಕೂಡ ಆರೋಗ್ಯ ಮತ್ತು ವಚನ ಎನ್ನುವ ವಿಷಯ ಕುರಿತು ಕೂಡ ಅವರು ಬಹಳ ಸುಂದರವಾಗಿ ಕೂಡ ಮಾತನಾಡಿದರು. ನಿಜವಾಗ್ಲೂ ಕೂಡ ನಾವೆಲ್ಲ ಆರೋಗ್ಯವಂತರಾಗಿರ್ಬೇಕಾಗಿದ್ರೆ ಡಾಕ್ಟರ್ ಹೇಳಿದ ಹಾಗೆ ಬರೀ ನಾವು ಮಾಡುವಂತ ವ್ಯಾಯಾಮಗಳಿಂದ ಅವುಗಳಿಂದ ಮಾತ್ರ ನಾವು ಸುದೃಢವಾಗಿರ್ಲಿಕ್ಕೆ ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಒಂದಿಷ್ಟು ಆಧ್ಯಾತ್ಮ ಎನ್ನುವಂತ ವ್ಯಾಯಾಮ ಇದ್ದಾಗ ಮಾತ್ರ ಅದು ನಾವು ಮನುಷ್ಯ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಎನ್ನುವಂತ ವಿಷಯದ ಕುರಿತು ನಮ್ಮ ಡಾಕ್ಟರ್ ಸರ್ ಅವರು ಹೇಳಿದರು. ನಿಜವಾಗ್ಲೂ ಕೂಡ ಶರಣರು ಅವರ ಚಿಂತನೆಗಳು, ಅವರ ತತ್ವಗಳು ಏನಿದ್ವು ಅಂತಂದ್ರೆ, ಒಬ್ಬ ಮನುಷ್ಯನಾಗಿ ಅವನು ಆರೋಗ್ಯವಂತನಾಗಿ ಆಧ್ಯಾತ್ಮಿಕವಾಗಿ ಅವನು ಹೇಗೆ ಬದುಕಬೇಕು ಅನ್ನುವಂತಹ ನಿಟ್ಟಿನೊಳಗಡೆ ಅವರ ತಾತ್ವಿಕ ಚಿಂತನೆಗಳು ಒಳಗೊಂಡಿದ್ವು ಅಂದ್ರೆ ಅದು ನಿಜವಾಗ್ಲೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಸವಣ್ಣನವರ ಆಲೋಚನೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಲಿಂಗಧಾರಿ ಆಗ್ಬೇಕು, ಲಿಂಗವನ್ನ ಪೂಜೆಯನ್ನ ಮಾಡಬೇಕು, ಲಿಂಗವಂತನಾಗ್ಬೇಕು, ಪ್ರತಿನಿತ್ಯನೂ ಕೂಡ ಲಿಂಗ ಪೂಜೆಯನ್ನ ಮಾಡಬೇಕು ಅನ್ನುವಂತ ಪರಿಕಲ್ಪನೆಯನ್ನ ಬಸವಣ್ಣನವರು ಕೊಟ್ಟಿದ್ದು ಅದು ನಿಜವಾಗ್ಲೂ ಕೂಡ ಇಡೀ ಜಗತ್ತಿಗೆ ಕೊಟ್ಟಿರುವಂತ ಒಂದು ದೊಡ್ಡ ಕೊಡುಗೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂಗವೈಕಲ್ಯದ ಕುರಿತಾಗಿರುವಂತದ್ದನ್ನ ಒಂದು ಘಟನೆಯನ್ನ ಹೇಳಿದ್ರು ನಮ್ಮ ಶರಣರು. ನೋಡ್ರಿ, ಪುಟ್ಟರಾಜ ಗವಾಯಿಗಳವರು ಅವರಿಗೆ ಕಣ್ಣಿದ್ದಿದ್ದಿಲ್ಲ, ಆದ್ರೂ ಕೂಡ ಅವರು ತ್ರಿಭಾಷಾ ಕವಿಗಳಾಗಿದ್ರು. ಅವರು ಅನೇಕ ಪುರಾಣಗಳನ್ನ, ಅನೇಕ ಗ್ರಂಥಗಳನ್ನ ಅವರೆಲ್ಲ ರಚನೆ ಮಾಡಿದ್ರು. ಅದಕ್ಕೆಲ್ಲ ಕಾರಣ ಏನು? ಅವರೆಲ್ಲಿ ಯಾವುದೇ ಶಾಲೆಗೆ ಓದಂತವರಲ್ಲ, ಯಾವುದೇ ವಿಶ್ವವಿದ್ಯಾಲಯದ ಮೆಟ್ಟಿಲನ್ನು ಹತ್ತಿದಂತವರಲ್ಲ. ಆದರೆ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು
ಅವರು ಬರೆದಿರುವಂತಹ ಗ್ರಂಥಗಳ ಕುರಿತು PhD ಮಾಡುವ ಮಟ್ಟಕ್ಕೆ ಅವರು ಬೆಳೆದ್ರು ಅಂತಂದ್ರೆ ಯಾವ ಕಾರಣದಿಂದ ಅವರು ಬೆಳೆದ್ರು ಅಂದ್ರೆ ಅವರು ಮಾಡುವಂತಹ ಲಿಂಗ ಪೂಜಾದ ಶಕ್ತಿ ಏನಿದೆ ಅವರನ್ನ ಆ ದೊಡ್ಡ ಮಟ್ಟಕ್ಕೆ ಬೆಳೆಸುವಂತಹ ಕೆಲಸವನ್ನ ಮಾಡಿತು. ಯಾಕೆ ಬಸವಾದಿ ಶರಣರು ಪ್ರತಿಯೊಬ್ಬರು ಲಿಂಗಧಾರಿಗಳಾಗಿ ಲಿಂಗವನ್ನ ಪೂಜಿಸಬೇಕು ಅನ್ನುವಂಥ ಪರಿಕಲ್ಪನೆಯನ್ನ ಕೊಟ್ಟರು ಅಂದ್ರೆ ಅದರ ಒಳಗಡೆ ಅಂತಹದ್ದ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಪ್ರತಿಯೊಬ್ಬರು ಪಡೆದುಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಸವಾದಿ ಶಿವಶರಣರು ಎಲ್ಲರೂ ಕೂಡ ಲಿಂಗವಂತರಾಗಬೇಕು, ಲಿಂಗವನ್ನು ಧರಿಸಿಕೊಳ್ಬೇಕು, ಲಿಂಗವನ್ನ ಪೂಜೆ ಮಾಡುವಂತವರಾಗಬೇಕು ಅನ್ನುವಂತಹ ಪರಿಪಾಠವನ್ನ ನಮ್ಮ ಶರಣರು ಹಾಕೊಂಡು ಬಂದ್ರು ಎನ್ನುವಂತ ಮಾತನ್ನ ತಿಳಿಸ್ತಾ ಪರಮ ಪೂಜೆ ನಾನು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಹೇಳಿದ್ರು. ಈ ಹಿಂದೆ ಸುಮಾರು 30 ವರ್ಷಗಳ ಹಿಂದೆ MM ಕಲಬುರ್ಗಿ ಅವರನ್ನ ಈ ಸಿಂಧನೂರಿಗೆ ಪರಮ ಪೂಜ್ಯರು ಕರೆಸಿ ಆ MM ಕಲಬುರ್ಗಿ ಅವರಿಂದ ತಾಲೂಕು ಕ್ರೀಡಾಂಗಣದೊಳಗಡೆ ಏನೋ ಒಂದು ಕಾರ್ಯಕ್ರಮವನ್ನ ಮಾಡಿ ಅವರಿಂದ ಇಲ್ಲಿ ಒಂದು ಗ್ರಂಥ ಲೋಕಾರ್ಪಣೆಯ ಕಾರ್ಯಕ್ರಮವನ್ನ ಸುಮಾರು 30 ವರ್ಷಗಳ ಹಿಂದೆ ಈ ನಮ್ಮ ಸಿಂಧನೂರಿನಲ್ಲಿ ನಡೆದಿದೆ ಅನ್ನುವಂಥದ್ದನ್ನ ಪರಮ ಪೂಜ್ಯರು ಕೂಡ ನೆನಪು ಮಾಡಿಕೊಟ್ರು. ಅವರು ಕೂಡ ನಮ್ಮ ಸಿಂಧನೂರಿಗೆ ಆಗಮಿಸಿ ಇಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಹೋಗಿದ್ದಾರೆ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಸಿ ಪ್ರತಿಯೊಬ್ಬರು ಕೂಡ ಲಿಂಗವನ್ನ ಧರಿಸುವಂತವರಾಗಬೇಕು, ಲಿಂಗವನ್ನ ಪೂಜೆ ಮಾಡುವಂತಹ ಕೆಲಸವನ್ನ ಏನ್ ಮಾಡ್ಬೇಕು, ನಾವೆಲ್ಲರೂ ಕೂಡ ಪ್ರತಿನಿತ್ಯ ತಪ್ಪದೆ ನೀವು ಮಾಡಬೇಕು. ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಸಣ್ಣವಿದ್ರು ಈಗಲಿಂದನೂ ಅವ್ರನ್ನ ನೀವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಪಕ್ಕದಲ್ಲಿ ಅವರಿಗೆ ಕೂಡಿಸ್ಕೊಂಡು ನೀವು ಮಾಡುವಂತಹ ಪೂಜೆಯನ್ನ ಅವರಿಗೆ ತೋರಿಸುವಂತಹ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು. ಇವತ್ತು ನಾವೆಲ್ಲ ಹೆಂಗಾಗ್ಬಿಟ್ಟಿದ್ವಿ ಲಿಂಗಾಯತರ ಅಂತಂದ್ರೆ ಹೆಸರಿಗಷ್ಟ ಲಿಂಗಾಯತರಾಗ್ಬಿಟ್ಟಿದ್ವಿ. ನೋಡಿದ್ರೆ ಕೊಳ್ಳಾಗ ಯಾರ ಕೊಳ್ಳಾಗ ಲಿಂಗನ ಇಲ್ಲ. ಒಬ್ಬವ ಹುಲಿ ಬೇಟೆಯಾಡ ಕಾಡಿಗೆ ಹೋಗಿದ್ನಂತ. ಕಾಡಿಗೆ ಹೋದಂತ ಸಂದರ್ಭದೊಳಗಡೆ ಇನ್ನೇನು ಕಾಡಿನ ಮಧ್ಯಭಾಗಕ್ಕೆ ಹೋದ, ಎದುರಿಗೆ ಹುಲಿ ಬಂತು, ಬಂದೂಕ್ ಹಾಕೊಂಡು ಹೋಗಿರ್ಬೇಕಲ್ಲ, ಅವನೇನ್ ಮಾಡ್ಬಿಟ್ಟಿದ್ನ ಬಂದೂಕ ಮಾಡ್ಬಿಟ್ಟಿದ್ದ. ಹಿಂಗ್ ಹುಡುಕಾಡಕ್ ನೋಡ್ತಾನ ಹೆಗಲೊಳಗಡೆ. ಅವಾಗೆಲ್ಲ ಹಿಂದೆ ಬಂದೂಕ್ ಹೆಗಲಿಗೆ ಹಾಕೊಳ್ಳೋದಿದ್ವಿ, ಈಗೆಲ್ಲ ಬಹಳ ಕಾಲ ಅಪ್ಡೇಟ್ ಆಗಿದೀವಿ, ಸಣ್ಣದು ಬಂದಿದೆ. ಹಿಂಗ್ ನೋಡ್ತಾನ ಬಂದೂಕೆ ಇದ್ದಿಲ್ಲ. ಮುಂದೆ ಹುಲಿ ಬರ್ತಾ ಇದೆ, ಅವನ ಹತ್ರ ಬರ್ತಾ ಇದೆ. ಅವನಿಗೆ ಏನಾಯ್ತು, ಬಂದೂಕೆ ಮರ್ತು ಬಿಟ್ಟ, ನಾವು ಬಂದೂಕೆ ತಂದಿಲ್ಲ. ಭಯಗೊಂಡು ಏನ್ ಮಾಡಿದಂದ್ರೆ ಹಿಂಗೆ ಎದಿ ಹತ್ರ, ಭಯ ಆದಾಗ ಯಾರಿಗಾದ್ರೂ ಸಾಮಾನ್ಯ ಎದಿ ಬಡಿತ ಜಾಸ್ತಿ ಆಗ್ತದಲ್ಲ, ಎದಿ ಹತ್ರ ಕೈ ತಗೊಂಡ, ಎದಿ ಬಡಿತ ಜಾಸ್ತಿ ಆದಾಗ ಅಲ್ಲಿಂದ ಏನೋ ಆಳಿ ಕಂಡಂಗೆ ಕಾಣಿತು. ನೋಡಿದ ಅದು ಬಂದೂಕಿನ ಲೈಸೆನ್ಸ್ ಆಗಿತ್ತು. ಅವಾಗ ಏನ್ ಮಾಡಿದ, ನೋಡ್ತಾರ ಬಂದೂಕಿನ ಲೈಸೆನ್ಸ್ ಇತ್ತು. ಅವ ಏನ್ ಮಾಡಿದಂದ್ರ ಆ ಲೈಸೆನ್ಸ್ ತಗೊಂಡು ಹುಲಿಗೆ ತೋರಿಸಿದಂತೆ, ನೋಡ್ ನನ್ನ ಹತ್ರ ಬಂದೂಕಿನ ಲೈಸೆನ್ಸ್ ಐತಿ, ಬಂದಿ ಅಂದ್ರೆ ನೋಡ್ ನಿಂದ ಅಂತಂದೆ. ಅದು ಲೈಸೆನ್ಸ್ ತೋರಿಸಿದ್ರೆ ಏನ್ ಮಾಡ್ತೀರಿ, ಹೆದರ್ಕೊಳತ್ತವಲಿ ಏನ್ ಮಾಡ್ತದ, ಬಂತು ಅವನ್ನ ತಿಂದು ಹೋಯ್ತು. ಹೆಂಗಾಗಿದೀವಿ ಅಂದ್ರೆ ನಾವು ಬರೀ ಹೆಸರಿಗೆ ಮಾತ್ರ ಲಿಂಗಾಯತರ ಅಂತೇಳಿ ಲೈಸೆನ್ಸ್ ಇಟ್ಕೊಂಡು ಅಡ್ಡಾಡಕತ್ತೀವಿ, ಬಂದೂಕನ್ನ ಮನೆಯ ಗೂಟಕ್ಕೋ ಇನ್ನೆಲ್ಲೆಲ್ಲೋ ಸಿಗ ಹಾಕಿಬಿಟ್ಟಿದೀವಿ. ಹೆಂಗ ಬಂದೂಕ ಇತ್ತು ಅಂತಂದ್ರೆ ಅವ ಆ ಹುಲಿನ ಕೊಂದು ತನ್ನ ಜೀವನ ಸಂರಕ್ಷಣೆ ಮಾಡ್ಕೊಂಡು ಕಷ್ಟದಿಂದ ಪಾರಾಗಬೇಕಿತ್ತಲ್ಲ, ಹಂಗ ನಾವು ಏನ್ ಮಾಡಿವಿ ಅಂದ್ರೆ ನಮಗೆ ಕಷ್ಟ ಬಂದಾಗ ನಮ್ಮ ಕಷ್ಟವನ್ನ ನಿವಾರಣೆ ಮಾಡುವಂತ ಇಷ್ಟಲಿಂಗವನ್ನ ಏನ್ ಮಾಡಿದೀವಿ, ಎಲ್ಲೆಲ್ಲೋ ಬಿಟ್ಟು ನಾವು ಓಡಾಡ್ತಾ ಇದೀವಿ, ಬಂದೂಕ್ ಬಿಟ್ಟು ಓಡಾಡಿದಂಗೆ. ಹಾಗಾಗಿ ಎಲ್ಲರೂ ಕೂಡ ನೀವು ಮನೆಯಲ್ಲಿ ಎಲ್ಲೆಲ್ಲೋ ಇಟ್ಟಿರುವಂತ ಲಿಂಗವನ್ನ ನೀವೆಲ್ಲರೂ ಕೂಡ ಇಷ್ಟಲಿಂಗವನ್ನು ಧಾರಣೆ ಮಾಡಿ ಅದನ್ನು ಪೂಜೆ ಮಾಡುವಂತ ಲಿಂಗಾಯತ ನೀವೆಲ್ಲರೂ ಆಗ್ಬೇಕು ಎನ್ನುವಂತ ಮಾತನ್ನು ತಿಳಿಸಿ, ಸಮಯ ಬಹಳ ಆಗಿರೋದ್ರಿಂದ ಬಹಳಷ್ಟು ಮಾತನಾಡದೆ ನಮಗೆಲ್ಲರಿಗೂ ಕೂಡ ಬಸವಾದಿ ಶಿವಶರಣರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಹಾರೈಸಿ ನಮ್ಮೊಂದೆರಡು ಮಾತುಗಳಿಗೆ ವಿರಾಮ. ಪೂಜರಿಗೆ ಶರಣಾರ್ಥಿಗಳು. ಯಾಕಂದ್ರೆ ಸಮಯ ನಮಗೆ ಬಿಟ್ಕೊಡ್ಬೋದು. ಈಗ ಇವತ್ತಿನ ಅನುಭವಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣ ಶ್ರೀ ಯಶೋಕಣ್ಣ ಬರಗುಂಡಿ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಮಾಡ್ಬೇಕಂತ ನಾನು ನಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೂಜ್ಯರು ಕೂಡ ಆಗಮಿಸ್ಬೇಕಂತ ಹೇಳಿ ವಿನಂತಿ. ಬರಿ ಸರ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ವಂಚವು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣ ನಿಮ್ಮಿಂದ
ಸ್ವಾಯತವು ಬಸವಣ್ಣ ನಿಮ್ಮಿಂದ, ಸನ್ನಿಹಿತವು ಬಸವಣ್ಣ ನಿಮ್ಮಿಂದ, ಗುರು ಬಸವಣ್ಣ ನಿಮ್ಮಿಂದ, ಲಿಂಗ ಬಸವಣ್ಣ ನಿಮ್ಮಿಂದ, ಜಂಗಮ ಬಸವಣ್ಣ ನಿಮ್ಮಿಂದ, ಪಾದುವುದು ಬಸವಣ್ಣ ನಿಮ್ಮಿಂದ, ಪ್ರಸಾದವು ಬಸವಣ್ಣ ನಿಮ್ಮಿಂದ. ಅರ್ಥವಲ್ಲಡೆ ನೀವು ಹೇಳಿರು, ಇತ್ತವಲ್ಲಡೆ ನೀವು ಕೇಳಿರು, ಬಸವ ಬಸವ ಎಂದು ಮಜ್ಜನಕ್ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿ ದೇವರ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.